ಪಟಾಚಾರ. ಬಹಳ ಹಿಂದೆ ನಡೆದ ಒಂದು ಘಟನೆ. ಪಟಾಚಾರ ಒಬ್ಬನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಅಂದಿನಿಂದ ಅವಳು ತಾಯಿಯ ಮನೆಗೆ ಬರಲಿಲ್ಲ. ದೂರ ಹೊರಟರು. ಅವರಿಗೆ ಒಂದೆರಡು ಮಕ್ಕಳಾದರು. ಅವರು ಸುಂದರವಾದ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಅದನ್ನು ದೊಡ್ಡವರು ನೋಡಿದಾಗ ಅವರಿಗೂ ಸಂತೋಷವಾಗುತ್ತದೆ. ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ. ದಾರಿಯಲ್ಲಿ ಅರಣ್ಯ ಬಂತು. ಆಗ ಆತನು ಸ್ವಲ್ಪ ಕಟ್ಟಿಗೆ ತರಲು ಹೋಗ್ತಾನೆ. ಅವಳು ಒಲೆ ಹಚ್ಚಲು ಎಲ್ಲವನ್ನು ಸಿದ್ಧ ಮಾಡಿದಳು. ಆದರೆ ಪತಿಯು ಹಿಂದಿರುಗಿ ಬರಲೇ ಇಲ್ಲ. ರಾತ್ರಿ ಕಳೆಯಿತು. ಪತಿಯನ್ನು ಹುಡುಕುತ್ತಾ ಹೊರಟಳು. ಸ್ವಲ್ಪ ದೂರದಲ್ಲಿ ಪತಿಯ ದೇಹ ಕಾಣಿಸಿತು. ಆದರೆ ಏನೂ ಮಾಡಲಾಗದಂತಹ ಪರಿಸ್ಥಿತಿ. ಹೀಗೆ ಆಲೋಚಿಸುತ್ತಾ ಮುಂದೆ ನಡೆದಳು. ಅಲ್ಲಿ ನದಿಯೊಂದು ತುಂಬಿ ಹರಿತಾ ಇರುತ್ತೆ. ಒಂದು ಮಗು ಕಂಕುಳಿನಲ್ಲಿತ್ತು. ಇನ್ನೊಂದು ಮಗುವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಳು. ನದಿಯನ್ನು ದಾಟುವಾಗ ಕಂಕುಳಿನಲ್ಲಿದ್ದ ಮಗು ಜಾರಿ ನೀರಿಗೆ ಬಿತ್ತು. ಅದನ್ನು ಹಿಡಿಯಲು ಹೋಗಿ ಕೈ ಹಿಡಿದ ಮಗುವು ನೀರಿನಲ್ಲಿ ಮುಳುಗಿತು. ಪತಿ, ಇಬ್ಬರು ಮಕ್ಕಳು ಎಲ್ಲರನ್ನೂ ಕಳೆದುಕೊಂಡಳು. ನದಿಯನ್ನು ದಾಟಿ ಬಂದಳು. ಅಲ್ಲಿ ಊರಿನ ಜನರೆಲ್ಲರೂ ಸೇರಿದ್ದರು. ಏನಾಯಿತು ಅಂತ ವಿಚಾರಿಸಿದಾಗ ಈ ಊರಿನ ಸಾಹುಕಾರ ಅವರ ಪತ್ನಿ ಇಬ್ಬರೂ ಮಲಗಿರುವಾಗ ಮನೆ ಬಿದ್ದು ಹೋಯಿತು, ಎಲ್ಲರೂ ಮೃತಪಟ್ಟರು ಅಂತ ಹೇಳ್ತಾರೆ. ಅಂದರೆ ಪಟಾಚಾರಳ ತಂದೆ ತಾಯಿಗಳು ತೀರ್ಕೊಂಡಿರ್ತಾರೆ. ಪಟಾಚಾರ ನೇರವಾಗಿ ಬುದ್ಧನ ಬಳಿಗೆ ಬರ್ತಾಳೆ. ಆಗ ಬುದ್ಧ ಆ ದೀಪವನ್ನು ರಕ್ಷಿಸು ಅಂತ ಹೇಳ್ತಾನೆ. ಸ್ವಲ್ಪ ಸಮಯ ಕಳೆಯಿತು. ದೀಪ ಆರಿತು. ಅದನ್ನು ಮತ್ತೆ ಹಚ್ಚಿದಳು. ನಕ್ಕಳು. ಆಗ ಬುದ್ಧ ಏಕೆ ಅಂತ ಕೇಳ್ತಾನೆ. ಆಗ ತಿಳಿಯಿತು ದೇವ, ಇದು ಜೀವನ ಅಂತ ಹೇಳ್ತಾಳೆ. ಅದೊಂದು ದೀಪವಿದ್ದಂತೆ. ಏನೂ ಮಾಡಲಾಗುವುದಿಲ್ಲ. ಜೀವದೀಪಗಳು ಆರಿ ಹೋಗುತ್ತವೆ. ಪಟಾಚಾರಳಿಗೆ ಜೀವನದ ದರ್ಶನವಾಗಿತ್ತು. ಶಾಂತಿ ತುಂಬಿತ್ತು.